ಪ್ರತಿ ಚಾಂಪಿಯನ್ ಒಂದು ದಿನ ಬಿಗಿನರ್ ಆಗಿದ್ದ. ಪ್ರತಿ ಸ್ಟ್ರಾಂಗ್ ಬಾಡಿ ಹಿಂದೆ ಒಂದು ಲಾಂಗ್ ಜರ್ನಿ ಇರುತ್ತದೆ. ಇದು ಕೇವಲ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲ, ಇದು ಡಿಸಿಪ್ಲಿನ್, ಸ್ಯಾಕ್ರಿಫೈಸ್ ಮತ್ತು ಡೆಡಿಕೇಶನ್ನ ಕಥೆ. ಬೆಳಗ್ಗೆ ಬೇಗ ಎದ್ದು ಕಾರ್ಡಿಯೋ ಮಾಡಿದ ದಿನಗಳು, ದೇಹ ನೋವಿದ್ದ ವರ್ಕೌಟ್ ಮಾಡಿದ ದಿನಗಳು, ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ಳುವಾಗ ಕನಸಿಗಾಗಿ ಶ್ರಮಿಸಿದ ಕ್ಷಣಗಳು, ಇವೆಲ್ಲವೂ ಇಂದು ಈ ಸ್ಟೇಜ್ ಮೇಲೆ ರಿಸಲ್ಟ್ ಆಗಿ ಕಾಣುತ್ತಿವೆ. ಆಲ್ ಇಂಡಿಯಾ ಯೂನಿವರ್ಸಿಟಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ಇಲ್ಲಿ ನಿಂತಿರುವ ಪ್ರತಿಯೊಬ್ಬ ಅಥ್ಲೀಟ್ಸ್ ಒಂದು ಡ್ರೀಮ್ ಜೊತೆ ಬಂದಿದ್ದಾನೆ. ಒಂದು ಮೆಡಲ್ಗೆ, ಒಂದು ಟ್ರೋಫಿಗೆ ಮತ್ತು ತಮ್ಮ ಹಾರ್ಡ್ ವರ್ಕ್ ಪ್ರೂವ್ ಮಾಡೋಕೆ. ಇದು ಮಸಲ್ ಶೋ ಮಾಡುವ ಸ್ಟೇಜ್ ಮಾತ್ರ ಅಲ್ಲ, ಇದು ಇಯರ್ ಆಫ್ ಹಾರ್ಡ್ ವರ್ಕ್ ಶೋ ಮಾಡುವ ಸ್ಟೇಜ್. ಪ್ರತಿ ರ್ಯಾಪ್, ಪ್ರತಿ ಸೆಟ್, ಪ್ರತಿ ಡ್ರಾಪ್ ಆಫ್ ಸ್ವೀಟ್ ಇವೆಲ್ಲವೂ ಒಂದು ಕಾನ್ಫಿಡೆನ್ಸ್ ಆಗಿ ಇಲ್ಲಿ ಕಾಣುತ್ತಿವೆ. ಅದರಿಂದ ರೆಡಿಯಾಗಿ. ಇಂದು ನೀವು ನೋಡೋದು ಸ್ಟ್ರೆಂತ್, ಡೆಡಿಕೇಶನ್ ಮತ್ತು ಪ್ಯಾಷನ್. ನಾನು ಇಲ್ಲಿ ನಿಂತಿದ್ದೇನೆ ಅಂದರೆ ಅದು ಒಮ್ಮೆಲಾದರೂ ಸೋಲಿಲ್ಲ ಅಂದಲ್ಲ, ಆದರೆ ನಾನು ಯಾವತ್ತೂ ಕೈಬಿಡಲಿಲ್ಲ ಅಂದರ್ಥ. ಪ್ರತಿ ಬೆಳಗ್ಗೆ 4 ಅಥವಾ 5 ಗಂಟೆಗೆ ಎದ್ದು ಜಿಮ್ಗೆ ಹೋಗುವವರು ಮಾತ್ರ ಈ ಸ್ಟೇಜ್ ಮೇಲೆ ನಿಲ್ಲೋ ಹಕ್ಕು ಹೊಂದಿರುತ್ತಾರೆ. ಎಲ್ಲರೂ ಮಲಗಿರುವ ಸಮಯದಲ್ಲಿ ನಾವು ಕನಸಿಗಾಗಿ ಎಂದುಕೊಂಡಿದ್ದೇವೆ. ಎಲ್ಲರೂ ಆರಾಮಾಗಿ ಹುಡುಕುವಾಗ ನಾವು ನೋವನ್ನು ಆರಿಸಿಕೊಂಡಿದ್ದೇವೆ. ಬಾಡಿ ಬಿಲ್ಡಿಂಗ್ ಅನ್ನೋದು ಕೇವಲ ಮಸಲ್ ಕಟ್ಟುವ ಆಟ ಅಲ್ಲ, ಇದು ಡಿಸಿಪ್ಲಿನ್, ಪೇಷನ್ಸ್, ಕನ್ಸಿಸ್ಟೆನ್ಸಿ ಇವುಗಳ ಪರೀಕ್ಷೆ. ಒಂದು ದಿನ ಜಿಮ್ ಹೋಗಿದ್ರೆ ಬಾಡಿ ಬಿಲ್ಡ್ ಆಗಲ್ಲ, ಒಂದು ತಿಂಗಳ ಡಯಟ್ ಮಾಡಿದ್ರೆ ಚಾಂಪಿಯನ್ ಆಗಲ್ಲ. ಇದು ವರ್ಷಗಳ ಶ್ರಮ. ಬೆಳಗ್ಗೆ ಕಾರ್ಡಿಯೋ, ಮಧ್ಯಾಹ್ನ ಸ್ಟ್ರಿಕ್ಟ್ ಡಯಟ್, ಸಂಜೆ ಹೆವಿ ವರ್ಕೌಟ್. ಸ್ನೇಹಿತರು ಔಟ್ ಗೋಯಿಂಗ್ ಹೋಗುವಾಗ ನಾವು ಮೀಲ್ ಪ್ರ್ಯಾಪ್ ಮಾಡಿದ್ದೇವೆ. ಹಬ್ಬಗಳ ಸಮಯದಲ್ಲಿ ನಾವು ಚೀಟ್ ಮೀಲ್ ಯೋಚಿಸುತ್ತೇವೆ. ಇದು ಸ್ಯಾಕ್ರಿಫೈಸ್. ಆದರೆ ಇದೇ ಸ್ಯಾಕ್ರಿಫೈಸ್ ಒಂದು ದಿನ ಸ್ಟೇಜ್ ಮೇಲೆ ರೆಸ್ಪೆಕ್ಟ್ ಆಗಿ ಮರಳಿ ಬರುತ್ತದೆ. ಪ್ರತಿ ರ್ಯಾಪ್, ಪ್ರತಿ ಸೆಟ್, ಪ್ರತಿ ಡ್ರಾಪ್ ಆಫ್ ಸ್ವೀಟ್ ಇವೆಲ್ಲವೂ ಒಮ್ಮೆ ಸ್ಟೇಜ್ ಮೇಲೆ ಕಾನ್ಫಿಡೆನ್ಸ್ ಆಗಿ ಕಾಣುತ್ತಿದೆ. ಯಾರೂ ನೋಡದ ಸಮಯದಲ್ಲಿ ಮಾಡಿದ ಕೆಲಸವೇ ಒಂದು ದಿನ ಎಲ್ಲರ ಮುಂದೆ ರಿಸಲ್ಟ್ ಆಗಿ ಬರುತ್ತದೆ. ಬಾಡಿ ಬಿಲ್ಡಿಂಗ್ ನಮಗೆ ಒಂದು ಲೆಸನ್ ಕಲಿಸುತ್ತದೆ. ಪೇನ್ ಟೆಂಪರರಿ, ಪ್ರೈಡ್ ಫಾರೆವರ್. ನಿಮ್ಮ ಮಸಲ್ ಬಿಲ್ಡ್ ಆಗಲು ಮೊದಲು ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಬೇಕು. ಯಾಕೆಂದರೆ ಬಾಡಿ ಟಯರ್ಡ್ ಆದಾಗ ಮೈಂಡ್ ಹೇಳಬೇಕು, ಒನ್ ಮೋರ್ ರ್ಯಾಪ್. ಯಾರಾದರೂ ಕೇಳಬಹುದು, ಇಷ್ಟು ಕಷ್ಟ ಯಾಕೆ ಮಾಡ್ತೀರಾ? ಅವರಿಗೆ ಉತ್ತರ ಒಂದೇ, ಬಿಕಾಸ್ ಅವರೇಜ್ ಲೈಫ್ ಈಸ್ ನಾಟ್ ಫಾರ್ ಅಸ್. ನಾವು ಆರ್ಡಿನರಿ ಆಗಿರೋಕೆ ಹುಟ್ಟಿಲ್ಲ, ನಾವು ಸ್ಟೇಜ್ ಮೇಲೆ ಶೈನ್ ಆಗೋಕೆ ಹುಟ್ಟಿದ್ದೇವೆ. ಒಂದು ಮೆಡಲ್ಗೆ, ಒಂದು ಟ್ರೋಫಿಗೆ, ಒಂದು ಟೈಟಲ್ಗೆ ಎಷ್ಟು ವರ್ಷಗಳ ಡೆಡಿಕೇಶನ್ ಇರುತ್ತದೆ ಅನ್ನೋದನ್ನ ಜಿಮ್ಗೆ ಹೋಗುವವರೇ ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿ ನಿಂತಿರುವ ಪ್ರತಿಯೊಬ್ಬ ಅಥ್ಲೀಟ್ಸ್ ಒಂದು ಸ್ಟೋರಿ ಹೊಂದಿದ್ದಾನೆ. ಯಾರೋ ಫೈನಾನ್ಷಿಯಲ್ ಪ್ರಾಬ್ಲಮ್ ನಡುವೆ ಟ್ರೈನ್ ಮಾಡಿದ್ದಾರೆ, ಯಾರೋ ಇಂಜುರಿ ನಲ್ಲೂ ವರ್ಕೌಟ್ ಮಾಡಿದ್ದಾರೆ, ಯಾರು ಸೊಸೈಟಿ ಮಾತುಗಳನ್ನು ಇಗ್ನೋರ್ ಮಾಡಿದ್ದಾರೆ. ಆದರೆ ಒಂದು ಕಾಮನ್ ಥಿಂಗ್ ಇದೆ, ದೇ ನೆವರ್ ಕ್ವಿಟ್. ಚಾಂಪಿಯನ್ ಆಗೋದು ಮಸಲ್ ಸೈಜ್ ನಿಂದ ಅಲ್ಲ, ಚಾಂಪಿಯನ್ ಆಗೋದು ಮೈಂಡ್ಸೆಟ್ ಇಂದ. ಸ್ಟೇಜ್ ಮೇಲೆ ಪೋಸ್ ಮಾಡುವಾಗ ನಿಮ್ಮ ಬಾಡಿ ಮಾತ್ರ ಕಾಣಿಸೋದಿಲ್ಲ, ನಿಮ್ಮ ಡಿಸಿಪ್ಲಿನ್ ಕಾಣಿಸುತ್ತದೆ, ನಿಮ್ಮ ಸ್ಯಾಕ್ರಿಫೈಸ್ ಕಾಣಿಸುತ್ತದೆ, ನಿಮ್ಮ ಹಾರ್ಡ್ ವರ್ಕ್ ಕಾಣಿಸುತ್ತದೆ. ಇದು ಬಾಡಿ ಬಿಲ್ಡಿಂಗ್, ಇದು ಡೆಡಿಕೇಶನ್, ಇದು ಪ್ಯಾಷನ್. ಒಂದು ರಿಸಲ್ಟ್ ಬರಬಹುದು, ಒಂದು ದಿನ ಡಿಫೀಟ್ ಕೂಡ ಆಗಬಹುದು. ಆದರೆ ರಿಯಲ್ ಚಾಂಪಿಯನ್ ರಿಸಲ್ಟ್ನಿಂದ ಅಲ್ಲ, ಜರ್ನಿಯಿಂದ ಡಿಫೈನ್ ಆಗುತ್ತಾನೆ. ಯಾಕೆಂದ್ರೆ ಚಾಂಪಿಯನ್ಗೆ ಗೊತ್ತು, ವಿನ್ನಿಂಗ್ ಈಸ್ ಗ್ರೇಟ್ ಬಟ್ ಬಿಕಮಿಂಗ್ ಎ ಸ್ಟ್ರಾಂಗರ್ ಎವ್ರಿ ಡೇ ಈಸ್ ಗ್ರೇಟರ್. ನೀವು ಒಂದು ಸ್ಟೇಜ್ ಮೇಲೆ ನಿಂತಿದ್ದಾರೆ ಅಂದ್ರೆ ಅದು ನಿಮ್ಮ ಹಾರ್ಡ್ ವರ್ಕ್ಗೆ ಪ್ರೂಫ್. ಈ ಸ್ಟೇಜ್, ಈ ಲೈಟ್, ಈ ಅಪ್ಲೌಸ್ ಇವೆಲ್ಲವೂ ನಿಮ್ಮ ಡೆಡಿಕೇಶನ್ಗೆ ರಿವಾರ್ಡ್. ಆದ್ದರಿಂದ ರಿಮೆಂಬರ್, ಯಾರು ನೋಡದ ಸಮಯದಲ್ಲಿ ನೀವು ಮಾಡಿದ ವರ್ಕ್ ಒಂದು ದಿನ ಎಲ್ಲರೂ ನೋಡು ಸಕ್ಸಸ್ ಆಗಿ ಬರುತ್ತದೆ. ನೆವರ್ ಸ್ಟಾಪ್, ನೆವರ್ ಕ್ವಿಟ್, ಕೀಪ್ ಪುಷಿಂಗ್, ಕೀಪ್ ಗ್ರೈಂಡಿಂಗ್. ಯಾಕೆಂದ್ರೆ ಒಂದು ದಿನ ನಿಮ್ಮ ಸ್ಟೋರಿ ಇವರಿಗೆ ಮೋಟಿವೇಶನ್ಗೆ ಆಗುತ್ತದೆ. ಸ್ಟೇ ಹಂಗ್ರಿ, ಸ್ಟೇ ಡಿಸಿಪ್ಲಿನ್ಡ್, ಸ್ಟೇ ಅನ್ಸ್ಟಾಪಬಲ್. ಸ್ಟೇಜ್ ಮೇಲೆ ನಿಲ್ಲೋದು ಬಾಡಿ ಬಿಲ್ಡಿಂಗ್ನಲ್ಲಿ ತುಂಬಾ ದೊಡ್ಡ ಮೂಮೆಂಟ್. ಆದರೆ ಮಸಲ್ ಬಿಲ್ಡ್ ಮಾಡಿದ್ರೆ ಸಾಕಾಗಲ್ಲ, ಪೋಸ್ ಸರಿಯಾಗಿ ಮಾಡೋದು ಕೂಡ
ಈಕ್ವಲಿ ಇಂಪಾರ್ಟೆಂಟ್. ಸ್ಟೇಜ್ ಮೇಲೆ ಕಾನ್ಫಿಡೆನ್ಸ್ ತುಂಬ ಮುಖ್ಯ. ಮೊದಲಿಗೆ ಸ್ಟ್ರೈಟ್ ಪೋಸ್ಟರ್ ಇಟ್ಟು ಇಲ್ಲಿ ನಿಲ್ಲಬೇಕು. ಚೆಸ್ಟ್ ಅಪ್, ಶೋಲ್ಡರ್ ಬ್ಯಾಕ್, ಆ್ಯಪ್ಸ್ ಟೈಟ್. ಇದರಿಂದ ಬಾಡಿ ಸ್ಟ್ರಕ್ಚರ್ ಕ್ಲೀನ್ ಆಗಿ ಕಾಣುತ್ತಿದೆ. ಫ್ರಂಟ್ ಪೋಸ್ ಮಾಡುವಾಗ ಮೊದಲು ಲೆಗ್ ಟೈಟ್ ಮಾಡಬೇಕು. ಕ್ವಾಡ್ಸ್ ಫ್ಲೆಕ್ಸ್ ಮಾಡಿ, ಕಾಫ್ಸ್ ಟೈಟ್ ಮಾಡಿ, ಆಮೇಲೆ ಚೆಸ್ಟ್ ಎಕ್ಸ್ಪೆಂಡ್ ಮಾಡಿ, ಶೋಲ್ಡರ್ ವೈಡ್ ಮಾಡಬೇಕು, ಆರ್ಮ್ ಸ್ಲೈಟಿಸ್ ಫ್ಲೆಕ್ಸ್ ಮಾಡಿ, ಬೈಸಿಪ್ಸ್ ಮತ್ತು ಚೆಸ್ಟ್ ಕ್ಲಿಯರ್ ಆಗಿ ಕಾಣುವಂತೆ ಮಾಡಬೇಕು. ಮುಖದಲ್ಲಿ ಕಾನ್ಫಿಡೆನ್ಸ್ ಸ್ಮೈಲ್ ಇರಬೇಕು. ಯಾಕೆಂದರೆ ಬಾಡಿ ಬಿಲ್ಡಿಂಗ್ ಪೋಸ್ ಅಂದರೆ ಕೇವಲ ಮಸಲ್ ಶೋ ಅಲ್ಲ, ಅದು ಪ್ರೆಸೆಂಟೇಷನ್. ಫ್ರಂಟ್ ಡಬಲ್ ಬೈಸಿಪ್ಸ್ ಅಂದಾಗ ಈ ಪೋಸ್ ಬಾಡಿ ಬಿಲ್ಡಿಂಗ್ನಲ್ಲಿ ಕ್ಲಾಸಿಕ್ ಪೋಸ್. ಎರಡು ಕೈಗಳನ್ನು ಸ್ಲೋ ಆಗಿ ಮೇಲಕ್ಕೆ ತೆಗೆದು ಬೈಸಿಪ್ಸ್ ಫ್ಲೆಕ್ಸ್ ಮಾಡಬೇಕು. ಅಂದರೆ ಸಮಯದಲ್ಲಿ ಆ್ಯಪ್ಸ್ ಟೈಟ್ ಇರಬೇಕು, ಲೆಗ್ಸ್ ಕೂಡ ಫ್ಲೆಕ್ಸ್ ಇರಬೇಕು. ಒಂದು ಮಿಸ್ಟೇಕ್ ಏನು ಅಂದರೆ ಕೆಲವರು ಆರ್ಮ್ಸ್ ಫ್ಲೆಕ್ಸ್ ಮಾಡ್ತಾರೆ, ಆದರೆ ಲೆಗ್ಸ್ ರಿಲ್ಯಾಕ್ಸ್ ಮಾಡ್ತಾರೆ. ಅದು ತಪ್ಪು. ಫುಲ್ ಬಾಡಿ ಫ್ಲೆಕ್ಸ್ ಇರಬೇಕು. ಸೈಡ್ ಚೆಸ್ಟ್ ಪೋಸ್ ಅಂದಾಗ ಮೊದಲು ಒಂದು ಲೆಗ್ ಫಾರ್ವರ್ಡ್ ಇಟ್ಟು ಕಾಫ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಫ್ಲೆಕ್ಸ್ ಮಾಡಬೇಕು. ನಂತರ ಚೆಸ್ಟ್ ಎಕ್ಸ್ಪೆಂಡ್ ಮಾಡಿ, ಆರ್ಮ್ಸ್ ಲುಕ್ ಮಾಡಿ, ಚೆಸ್ಟ್ ಸ್ಕ್ವೀಸ್ ಮಾಡಬೇಕು. ಈ ಪೋಸ್ನಲ್ಲಿ ಚೆಸ್ಟ್ ಥಿಕ್ನೆಸ್ ಮತ್ತು ಆರ್ಮ್ ಸೈಜ್ ಹೈಲೈಟ್ ಆಗುತ್ತದೆ. ಸ್ಲೋ ಬ್ರೀತಿಂಗ್ ಮೇಂಟೈನ್ ಮಾಡಬೇಕು, ಆದ್ದರಿಂದ ಬಾಡಿ ಶೇಕ್ ಆಗೋದಿಲ್ಲ. ಬ್ಯಾಕ್ ಡಬಲ್ ಬೈಸಿಪ್ಸ್ ಜಡ್ಜಸ್ ಹೆಚ್ಚು ಗಮನ ಕೊಡುವ ಪೋಸ್ ಇದು. ಮೊದಲು ಜಡ್ಜಸ್ ಕಡೆ ಬ್ಯಾಕ್ ಮಾಡಿ, ಲೆಗ್ ಟೈಟ್ ಮಾಡಿ, ಹ್ಯಾಮ್ಸ್ಟ್ರಿಂಗ್ ಫ್ಲೆಕ್ಸ್ ಮಾಡಿ, ಗ್ಲೂಟ್ಸ್ ಟೈಟ್ ಮಾಡಿ, ನಂತರ ಆರ್ಮ್ಸ್ ಮೇಲಕ್ಕೆ ತೆಗೆದು ಬೈಸಿಪ್ಸ್ ಫ್ಲೆಕ್ಸ್ ಮಾಡಬೇಕು. ಬ್ಯಾಕ್ ಮಸಲ್ ಸ್ಪ್ರೆಡ್ ಆಗಬೇಕು, ಲ್ಯಾಟ್ ಸ್ಪ್ರೆಡ್ ಕ್ಲಿಯರ್ ಆಗಿ ಕಾಣಬೇಕು. ಈ ಪೋಸ್ನಲ್ಲಿ ಬ್ಯಾಕ್ ಮತ್ತು ವಿಡ್ತ್ ಮತ್ತು ಥಿಕ್ನೆಸ್ ಜಡ್ಜ್ ಮಾಡುತ್ತಾರೆ. ಮೋಸ್ಟ್ ಮಸ್ಕಲ್ ಪೋಸ್. ಈ ಪೋಸ್ ಪವರ್ಫುಲ್ ಪೋಸ್, ಅಂದರೆ ಎಲ್ಲರೂ ಮಸಲಿಂದ ಸಮಯದಲ್ಲಿ ಫ್ಲೆಕ್ಸ್ ಮಾಡಬೇಕು. ಚೆಸ್ಟ್, ಆರ್ಮ್ಸ್, ಶೋಲ್ಡರ್ಸ್, ಟ್ರ್ಯಾಪ್ಸ್ ಎಲ್ಲರೂ ಮಸಲ್ ಟೈಟ್ ಆಗಿರಬೇಕು. ಫೇಸ್ನಲ್ಲಿ ಇಂಟೆನ್ಸಿಟಿ ಇರಬೇಕು, ಯಾಕೆಂದರೆ ಇದು ಸ್ಟ್ರಾಂಗರ್ ಪೋಸ್. ಅಂದರೆ ಸ್ಟೇಜ್ ಪ್ರೆಸೆಂಟೇಷನ್ ಟಿಪ್ಸ್. ಸ್ಟೇಜ್ ಮೇಲೆ ನಿಂತಾಗ ನಾನು ನಿಮ್ಗೆ ಜಸ್ಟ್ ಹೇಳ್ತಾ ಇದ್ದೀನಿ ಯಾವ ಥರ ಸ್ಟೇಜ್ ಮೇಲೆ ಹೋದಾಗ ಅಲ್ಲಿ ಪೋಸ್ ಕರೆಕ್ಟ್ ಮಾಡಬೇಕಂತ. ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್. ಸ್ಲೋ ಮೂಮೆಂಟ್ ಇರಬೇಕು, ಸಡನ್ ಮೂಮೆಂಟ್ ಅವಾಯ್ಡ್ ಮಾಡಬೇಕು. ಪೋಸ್ ಚೇಂಜ್ ಮಾಡುವಾಗ ಸ್ಮೂತ್ ಟೆನ್ಷನ್ ಇರಬೇಕು. ಜಡ್ಜಸ್ ಕಡೆ ಫೋಕಸ್ ಇರಬೇಕು. ಮಿರರ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಇಲ್ಲದೆ ಸ್ಟೇಜ್ ಪೋಸ್ ಪರ್ಫೆಕ್ಟ್ ಆಗೋದಿಲ್ಲ. ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ ಪೋಸ್ ಪ್ರಾಕ್ಟೀಸ್ಗೆ ಗಂಟೆಗಳಷ್ಟು ಟೈಮ್ ಕೊಡುತ್ತಾರೆ. ಫೈನಲ್ ಅಡ್ವೈಸ್: ಬಾಡಿ ಬಿಲ್ಡಿಂಗ್ನಲ್ಲಿ ಮಸಲ್ ಬಿಲ್ಡ್ ಮಾಡೋದು ಆಫ್ ಸಕ್ಸಸ್, ಕರೆಕ್ಟ್ ಪೋಸಿಂಗ್ ರಿಮೈನಿಂಗ್ ಆಫ್ ಸಕ್ಸಸ್. ಸ್ಟೇಜ್ ಮೇಲೆ ಪೋಸ್ ಪರ್ಫೆಕ್ಟ್ ಆಗಿದ್ದರೆ ನಿಮ್ಮ ಬಾಡಿ ಇನ್ನೂ ಇಂಪ್ರೆಸಿವ್ ಆಗಿ ಕಾಣುತ್ತದೆ. ಆದ್ದರಿಂದ ರಿಮೆಂಬರ್, ಪ್ರಾಕ್ಟೀಸ್ ಪೋಸಿಂಗ್, ಕಂಟ್ರೋಲ್ ಬ್ರೀತಿಂಗ್, ಶೋ ಕಾನ್ಫಿಡೆನ್ಸ್. ಆದರೆ ಸ್ಟೇಜ್ ಮೇಲೆ ನಿಮ್ಮ ಹಾರ್ಡ್ವರ್ಕ್ ಫುಲ್ ಶೈನ್ ಆಗುತ್ತದೆ. ಈಗ ಅವರು ಇದನ್ನು ಮೋಸ್ಟ್ ಮಸ್ಕುಲರ್ ಪೋಸ್. ಈ ಪೋಸ್ ಮಾಡುವಾಗ ನಿಮ್ಮ ಲೆಗ್ ಅನ್ನು ಫುಲ್ ಟೈಟ್ ಹಿಡೀರಿ. ಫ್ಯಾನ್ಸಿ ಪೋಸ್ ಅಂದರೆ ನಿಮ್ಗೆ ಲಾಸ್ಟಿಗೆ ಫ್ಯಾನ್ಸಿ ಪೋಸ್ ಹೇಳ್ತಾರೆ, ಅವು ಫುಲ್ ಫ್ಯಾನ್ಸಿಯಾಗಿ ಹೊಡಿಬೇಕು.